ನಮ್ಮೆಲ್ಲರಲ್ಲೂ ಒಂದು ಕಥೆ ಇದೆ, ನಮ್ದೇ ಆದ ಒಂದು ಕಥೆ. ನಮ್ಮನ್ನ ನಾವು ಗುರ್ತಿಸ್ಕೊಳ್ಳೋಕೆ ಒಂದು ವ್ಯಕ್ತಿತ್ವ, ನಾನು ಅನ್ನೋ ಒಂದು ಭಾವನೆ ಇರುತ್ತೆ ಅಲ್ವಾ? ನಿಜ ಹೇಳ್ಬೇಕು ಅಂದ್ರೆ ಅದೇ ನಮ್ಮ ಶಕ್ತಿ, ನಮ್ಮ ಅಡಿಪಾಯ ಕೂಡ. ಆದ್ರೆ ಒಂದು ಯೋಚನೆ ಮಾಡಿ, ನಮ್ಮನ್ನ ಕಾಪಾಡೋ ಆ ಗೋಡೆಯೇ ನಮ್ಮನ್ನ ಬಂಧಿಸಿಟ್ಟಿದ್ರೆ, ನಮ್ಮದೇ ವ್ಯಕ್ತಿತ್ವದ ಆಚೆ ಹೋಗೋಕೆ, ಆ ಮಿತಿಗಳನ್ನ ದಾಟಿ ಅನಂತದ ಕಡೆಗೆ ಹೋಗೋಕೆ ಒಂದು ದಾರಿ ಇದ್ರೆ ಅದ್ ಹೇಗಿರಬಹುದು? ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಒಳಗೆ ಇರೋ ಕತ್ಲು ಅಂದ್ರೆ ನಮ್ಮ ಭಯ, ಕೋಪ ಇದನ್ನೆಲ್ಲ ನಾವು ದೂರ ಇಡೋಕ್ ನೋಡ್ತೀವಿ. ಆದ್ರೆ ಒಂದು ಕ್ಷಣ ಯೋಚಿಸಿ, ಆ ಕತ್ಲನ್ನ ತಿರಸ್ಕರಿಸೋ ಬದಲು ಅದನ್ನೇ ಅಪ್ಕೊಂಡು ಅದರೊಳಗಿನ ಶಕ್ತಿಯನ್ನೇ ನಮ್ಮ ಬೆಳವಣಿಗೆಗೆ ಇಂಧನ ಮಾಡ್ಕೊಂಡ್ರೆ? ಹೌದು, ಸಂಪೂರ್ಣ ಸ್ವಾತಂತ್ರ್ಯ ಅಂದ್ರೆ ಬಂಧನಗಳಿಂದ ಓಡಿ ಹೋಗೋದಲ್ಲ, ಬದಲಿಗೆ ಅದೇ ಬಂಧನಗಳನ್ನ ಮೆಟ್ಲು ಮಾಡಿಕೊಂಡು ಮೇಲ್ ಹೋಗೋದು. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂತಹದ್ದೇ ಒಂದು ತೀವ್ರವಾದ ಆದ್ರೆ ತುಂಬಾನೇ ಆಳವಾದ ಆಧ್ಯಾತ್ಮಿಕ ಮಾರ್ಗದ ಬಗ್ಗೆ. ಸರಿ, ಈ ದಾರಿನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಮೊದಲು ನಮ್ಮ ಅಸ್ತಿತ್ವದ ಬೇರಿಗೆ ಹೋಗಬೇಕು. ಅದೇ ನಮ್ಮ ವ್ಯಕ್ತಿತ್ವ ಅಥವಾ ನಾನು ಅನ್ನೋ ಭಾವನೆ. ಇದು ಸುಮ್ಮನೆ ನಮ್ಮ ಯೋಚನೆಗಳು, ನಮ್ಮ ಇಷ್ಟಕಷ್ಟಗಳ ಒಂದು ಲಿಸ್ಟ್ ಅಲ್ಲ, ಖಂಡಿತ ಅಲ್ಲ. ಪ್ರಾಚೀನ ಜ್ಞಾನ ಹೇಳೋ ಪ್ರಕಾರ ಇದು ನಮ್ಮನ್ನ ಜೀವಂತವಾಗಿಡುವ ಒಂದು ಮೂಲಭೂತ ಜೈವಿಕ ಶಕ್ತಿ. ನೋಡಿ, ಪ್ರಾಚೀನ ತಂತ್ರವಿಜ್ಞಾನ ಇದೆಯಲ್ಲ, ಅದು ಈ ಅಹಂ ಅಥವಾ ನಮ್ಮ ಐಡೆಂಟಿಟಿಯನ್ನ ತುಂಬಾನೇ ಬೇರೆ ರೀತಿ ನೋಡುತ್ತೆ. ಅದು ಇದನ್ನ ನಮ್ಮ ಶತ್ರು ಅಂತ ಹೇಳಲ್ಲ, ಬದಲಿಗೆ ನಮ್ಮನ್ನ ಆರೋಗ್ಯವಾಗಿ ಇಡೋ ಒಬ್ಬ ಕಾವಲ್ಗಾರ ಅಂತ ಹೇಳುತ್ತೆ. ಹೇಗಂತೀರಾ? ನಮ್ಮ ದೇಹದಲ್ಲಿ ಕೋಟಿ ಕೋಟಿ ಜೀವಕೋಶಗಳಿವೆ ಅಲ್ವಾ? ಅದರಲ್ಲಿ ಪ್ರತಿಯೊಂದಕ್ಕೂ ಇದು ನಂದು ಅಂತ ಸತತವಾಗಿ ನೆನಪು ಮಾಡ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ರೋಗ ನಿರೋಧಕ ಶಕ್ತಿ ಬಲವಾಗುತ್ತೆ. ಒಂದು ವೇಳೆ ಈ ನಾನು ಅನ್ನೋ ಭಾವನೆ ಇಲ್ಲ ಅಂದ್ರೆ, ನಮ್ಮ ದೇಹಕ್ಕೆ ತನ್ನನ್ನ ತಾನು ರಕ್ಷಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಹಾಗಾದ್ರೆ ಈ ವ್ಯಕ್ತಿತ್ವದ ಜೊತೆ ನಮ್ಮ ಸಂಬಂಧ ಹೇಗಿರಬೇಕು? ಇದನ್ನ ಏನ್ ಮಾಡಬೇಕು? ಈ ಒಂದೇ ಪ್ರಶ್ನೆಗೆ 3 ದೊಡ್ಡ ದಾರಿಗಳು, 3 ಬೇರೆ ಬೇರೆ ಉತ್ತರಗಳನ್ನು ಕೊಡ್ತವೆ. ಮೊದಲನೇದಾಗಿ ಆಯುರ್ವೇದ. ಅದು ಹೇಳುತ್ತೆ, ನಮ್ಮ ಸಹಜ ವ್ಯಕ್ತಿತ್ವ ಏನಿದೆ ಅದನ್ನ ಇನ್ನೂ ಬಲಪಡಿಸಬೇಕು ಅಂತ. ಎರಡನೇದು ಯೋಗ. ಯೋಗದ ದಾರಿ ಹೇಳೋದು, ಈ ಸೀಮಿತ ವ್ಯಕ್ತಿತ್ವವನ್ನ ಪೂರ್ತಿಯಾಗಿ ಅಳಿಸಿ ಹಾಕಿ ಪರಮಸತ್ಯದಲ್ಲಿ ಲೀನಾಗಬೇಕು ಅಂತ. ಆದರೆ ತಂತ್ರ, ಇದು ಮೂರನೇ ದಾರಿ. ಇದು ತುಂಬಾನೇ ವಿಶಿಷ್ಟವಾದದ್ದು. ಇದು ವ್ಯಕ್ತಿತ್ವವನ್ನ ಅಳಿಸೋಕ್ ಹೋಗಲ್ಲ, ಬದಲಿಗೆ ಆ ಸಣ್ಣ ನಾನು ಅನ್ನೋದನ್ನ ಒಂದು ಅಪರಿಮಿತ ನಾನು ಆಗಿ ದೊಡ್ಡದು ಮಾಡೋಕ್ ನೋಡುತ್ತೆ. ಮತ್ತು ಈ ತಂತ್ರದ ದಾರಿಯಲ್ಲೇ ಅತ್ಯಂತ ತೀವ್ರವಾದ, ಅಷ್ಟೇ ಆಳವಾದ, ಆದರೆ ಹೆಚ್ಚಾಗಿ ಜನ ತಪ್ಪು ತಿಳ್ಕೊಂಡಿರೋ ಒಂದು ದಾರಿ ಇದೆ. ಅದೇ ಅಘೋರ. ಬನ್ನಿ ಈ ಪದದ ಅರ್ಥವನ್ನ ನೋಡೋಣ. ಘೋರ ಅಂದ್ರೆ ಭಯಾನಕ, ಅಜ್ಞಾನದ ಕತ್ತಲು. ಅದರ ಮುಂದೆ ಅ ಸೇರಿಸಿದಾಗ ಅಘೋರ ಆಗುತ್ತೆ. ಅಂದ್ರೆ ಆ ಕತ್ತಲು ಇಲ್ಲದಿರುವುದು, ಬೆಳಕು. ನೋಡಿ, ಇದು ಕತ್ತಲನ್ನ ನೋಡಿ ಹೆದರಿ ಓಡಿ ಹೋಗೋ ದಾರಿಯಲ್ಲ, ಬದಲಿಗೆ ಅದೇ ಕತ್ತಲನ್ನ ಎದುರಿಸಿ ಅದನ್ನೇ ಬಲವಂತವಾಗಿ ಬೆಳಕಾಗಿ ಪರಿವರ್ತನೆ ಮಾಡೋ ಒಂದು ಇಂಟರ್ನಲ್ ಸೈನ್ಸ್. ಒಂದು ದೊಡ್ಡ ಪರಿವರ್ತನೆ ಆಗ್ಬೇಕು ಅಂದ್ರೆ ಅದಕ್ಕೆ ತಕ್ಕನಾದ ಶಕ್ತಿಯುತವಾದ ಟೂಲ್ಸ್ ಬೇಕೇ ಬೇಕು ಅಲ್ವಾ? ಅಘೋರ ಅನ್ನೋದು ಕೇವಲ ಒಂದು ಫಿಲಾಸಫಿ ಅಲ್ಲ, ಅದು ಮನಸ್ಸಿನ ಮೇಲೆ ಕೆಲಸ ಮಾಡೋ ಒಂದು ಪ್ರಿಸೈಸ್ ಸೈನ್ಸ್. ಹಾಗಾದ್ರೆ ನಮ್ಮದೇ ಆದ ಈ ಇಂಟರ್ನಲ್ ಲ್ಯಾಬೊರೇಟರಿಯಲ್ಲಿ ಬಳಸೋ ಉಪಕರಣಗಳು ಯಾವುದು? ಅವು ನಮ್ಮ ಪ್ರಜ್ಞೆಯನ್ನ, ನಮ್ಮ ಕಾನ್ಷಿಯಸ್ನೆಸ್ಸನ್ನ ರೀಶೇಪ್ ಮಾಡೋದು ಹೇಗೆ? ಈ ವಿಜ್ಞಾನದ ಹೃದಯದಲ್ಲಿ 3 ಮುಖ್ಯ ಅಂಶಗಳಿದೆ: ಮಂತ್ರ, ಯಂತ್ರ ಮತ್ತು ತಂತ್ರ. ಇದನ್ನ ಸರಳವಾಗಿ ಒಂದು ಪ್ರಯಾಣಕ್ಕೆ ಹೋಲಿಸಬಹುದು ನೋಡಿ. ನಮ್ಮ ಪ್ರಯಾಣಕ್ಕೆ ಫ್ಯೂಲ್ ಬೇಕಲ್ವಾ? ಅದೇ ಮಂತ್ರ. ಮಂತ್ರಗಳ ಧ್ವನಿ ಕಂಪನಗಳಿಂದ ಅಪಾರವಾದ ಶಕ್ತಿ ಅಂದ್ರೆ ಎನರ್ಜಿ ಜನರೇಟ್ ಆಗುತ್ತೆ. ಸರಿ, ಎನರ್ಜಿ ಬಂತು, ಅದನ್ನ ಹಿಡಿದಿಡಕ್ಕೆ ಒಂದು ವೆಹಿಕಲ್ ಬೇಕು, ಅದೇ ಯಂತ್ರ. ಮತ್ತು ಈ ಇಡೀ ವಿಶ್ವದಲ್ಲೇ ಅತ್ಯುತ್ತಮ ಯಂತ್ರ ಅಂದ್ರೆ ನಮ್ಮದೇ ಆದ ಈ ಮಾನವ ದೇಹ. ಕೊನೆಗೆ ಫ್ಯೂಲ್ ಇದೆ, ವೆಹಿಕಲ್ ಇದೆ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ಬೇಕಲ್ವಾ? ಅದಕ್ಕೊಂದು ರೋಡ್ ಮ್ಯಾಪ್ ಬೇಕು, ಅದೇ ತಂತ್ರ. ಈ ಮಂತ್ರ, ಯಂತ್ರ, ತಂತ್ರ, ಈ ಎಲ್ಲಾ ಸಾಧನಗಳು ಕೆಲಸ ಮಾಡೋದು ಒಂದೇ ಒಂದು ಮೂಲ ಶಕ್ತಿ ಜೊತೆ. ಅದನ್ನೇ ಶಕ್ತಿ ಅಂತ ಕರೆಯೋದು. ಇದು ಸುಮ್ಮನೆ ಒಂದು ಎನರ್ಜಿ ಅಲ್ಲ, ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿರೋ ಕಾಸ್ಮಿಕ್ ಎನರ್ಜಿ. ಪ್ರತಿಯೊಂದು ನಕ್ಷತ್ರದ ಹಿಂದೆ, ಪ್ರತಿಯೊಂದು ಜೀವಕೋಶದ ಹಿಂದೆ, ಅಷ್ಟೇ ಯಾಕೆ ನಮ್ಮ ಪ್ರತಿಯೊಂದು ಯೋಚನೆ ಹಿಂದೆನೂ ಇರೋದು ಅದೇ ಚೈತನ್ಯ. ಅವಳೇ ಜೀವದ ಮೂಲ. ಆದ್ರೆ ಇಲ್ಲೊಂದು ತಿರುವಿದೆ. ಅದೇ ಸಮಯದಲ್ಲಿ ಅವಳೇ ಮಾಯೆ ಅನ್ನೋ ಭ್ರಮೆಯ ಪರದೆಯನ್ನು ಸೃಷ್ಟಿ ಮಾಡಿ ನಮ್ಮನ್ನ ಸತ್ಯದಿಂದ ದೂರ ಇಡೋಳು ಕೂಡ. ಈ ಬ್ರಹ್ಮಾಂಡದ ಶಕ್ತಿಯನ್ನ ಬಳಸಿ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋಕೆ ಹೊರಟಾಗ ನಾವು ಒಂದು ಮುಖ್ಯವಾದ ಕವಲುದಾರಿಯಲ್ಲಿ ಬಂದು ನಿಲ್ತೀವಿ. ಇಲ್ಲಿಂದ 2 ಬೇರೆ ಬೇರೆ ದಾರಿಗಳು ಶುರುವಾಗುತ್ತೆ. ಒಂದು ಹೆಚ್ಚು ಜನರಿಗೆ ಗೊತ್ತಿರೋ ಸೌಮ್ಯವಾದ ದಾರಿ, ಇನ್ನೊಂದು ಅಘೋರದ ತೀವ್ರವಾದ, ನೇರವಾದ ಮತ್ತು ಅಪಾಯಕಾರಿ ದಾರಿ. ಬಲಗೈ ಮಾರ್ಗ ಅಥವಾ ದಕ್ಷಿಣ ಮಾರ್ಗವನ್ನ ಒಂದು ಸುಂದರವಾದ, ವ್ಯವಸ್ಥಿತವಾದ ಗಾರ್ಡನಲ್ಲಿ ನಡೆಯೋ ಹಾಗೆ ಅನ್ಕೋಬಹುದು.
ಇಲ್ಲಿ ಎಲ್ಲದಕ್ಕೂ ನಿಯಮಗಳಿವೆ, ಶುದ್ಧತೆಗೆ ಪ್ರಾಮುಖ್ಯತೆ ಇದೆ, ಪ್ರಗತಿ ನಿಧಾನ ಆದರೆ ಸುರಕ್ಷಿತ. ಆದರೆ ಎಡಗೈ ಮಾರ್ಗ, ವಾಮ ಮಾರ್ಗ ಇದು ಹಾಗಲ್ಲ. ಇದು ದೃಢವಾದ ಕತ್ತಲೆಯ ಕಾಡಿನ ಮಧ್ಯೆ ನುಗ್ಗಿ ಹೋಗೋ ದಾರಿ. ಜಗತ್ತು ಯಾವುದನ್ನ ಅಶುದ್ಧ, ಬೇಡ ಅಂತ ಹೇಳುತ್ತೋ ಅಂದ್ರೆ ಭಯ, ಆಸೆ, ಮರಣ ಅದನ್ನೇ ನೇರವಾಗಿ ಎದುರಿಸುತ್ತೆ. ಅದಕ್ಕೆ ಇದನ್ನ ವೇಗವಾದ, ಭಯಾನಕವಾದ, ತೀವ್ರವಾದ ದಾರಿ ಅಂತಾರೆ. ಯಾಕಂದ್ರೆ ಇದು ವಿಷವನ್ನೇ ಔಷಧಿಯಾಗಿ ಪರಿವರ್ತನೆ ಮಾಡೋಕ್ ಹೊರಡುತ್ತೆ. ಈ ದಾರಿಯ ದೃಷ್ಟಿಕೋನವನ್ನ ಈ ಒಂದು ವಾಕ್ಯ ಅದ್ಭುತವಾಗಿ ಹಿಡಿದಿಡುತ್ತೆ. ನಿಜವಾದ ಅಘೋರಿಗೆ ಇಡೀ ಪ್ರಪಂಚವೇ ಒಂದು ಸ್ಮಶಾನ. ಕೇಳೋಕಿದು ತುಂಬ ನೆಗೆಟಿವ್ ಅನ್ಸ್ಬೋದು ಅಲ್ವಾ? ಆದ್ರೆ ಇದರ ಹಿಂದಿರೋ ಅರ್ಥ ತುಂಬಾನೇ ಆಳವಾದದ್ದು. ಇದರ ಅರ್ಥ ಹುಟ್ಟಿದ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಜೀವಿ ಒಂದಲ್ಲ ಒಂದು ದಿನ ಇಲ್ಲವಾಗಲೇಬೇಕು. ಇದು ಈ ಬ್ರಹ್ಮಾಂಡದ ಅಂತಿಮ ಸತ್ಯ. ಯಾವಾಗ ಈ ಸತ್ಯವನ್ನ ಪೂರ್ತಿಯಾಗಿ ಒಪ್ಕೋತೀವೋ ಜೀವನವನ್ನ ನೋಡೋ ರೀತಿಯೇ ಬದಲಾಗಿಬಿಡುತ್ತೆ. ಯಾವಾಗ ಈ ಅಂತಿಮ ಸತ್ಯವನ್ನ ಅಪ್ಪಿಕೊಳ್ಳುತ್ತೀವೋ ಆಗ ನಮ್ಮನ್ನ ಕಟ್ಟಿಹಾಕೋ 8 ಮಾನಸಿಕ ಪಾಶಗಳು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಸೂಯೆ, ನಾಚಿಕೆ, ಜುಗುಪ್ಸೆ ಮತ್ತು ಭಯ ಇವೆಲ್ಲ ತಮ್ಮ ಹಿಡಿತವನ್ನ ತಾವಾಗಿಯೇ ಕಳೆದುಕೊಳ್ಳೋಕೆ ಶುರು ಮಾಡ್ತವೆ. ಯೋಚನೆ ಮಾಡಿ, ಎಲ್ಲವೂ ಕ್ಷಣಿಕ, ಎಲ್ಲದರ ಕೊನೆ ಚಿತೆಯಲ್ಲಿ ಅಂದ್ಮೇಲೆ ಈ ಭಾವನೆಗಳು ನಮ್ಮನ್ನ ಹೇಗೆ ತಾನೇ ಆಟ ಆಡೋಸೋಕೆ ಸಾಧ್ಯ? ಹಾಗಾದ್ರೆ ಈ ಕತ್ತಲನ್ನ ಅಪ್ಕೊಳ್ಳೋದು, ಸ್ಮಶಾನದಲ್ಲೇ ಸತ್ಯವನ್ನ ನೋಡೋದು ಅಂದ್ರೆ ಏನು? ಇದು ಕೇಳೋಕೆ ಒಂದು ವಿರೋಧಾಭಾಸದ ಹಾಗೆ ಇದೆ. ಬದುಕಿರುವಾಗಲೇ ಸಾಯೋದು ಅಂದ್ರೆ ಭೌತಿಕವಾಗಿ ಸಾಯೋದಲ್ಲ, ಖಂಡಿತ ಅಲ್ಲ. ಇದರ ನಿಜವಾದ ಅರ್ಥ ನಮ್ಮ ಸೀಮಿತ ನಾನು ಅನ್ನೋ ಅಹಂಕಾರವನ್ನ, ನಮ್ಮ ಹಳೆಯ ವ್ಯಕ್ತಿತ್ವವನ್ನ ಪೂರ್ತಿಯಾಗಿ ತ್ಯಾಗ ಮಾಡೋದು. ಇಲ್ಲಿ ಇಂಟ್ರೆಸ್ಟಿಂಗ್ ಏನಂದ್ರೆ ಭಾವನೆಗಳನ್ನ ಸಪ್ರೆಸ್ ಮಾಡೋ ಪ್ರಶ್ನೆಯೇ ಇಲ್ಲ. ಬದಲಿಗೆ ಅದಕ್ಕೆ ಉಲ್ಟಾ, ಅವುಗಳನ್ನ 100 ಪಟ್ಟು ಜಾಸ್ತಿ ಮಾಡಲಾಗುತ್ತೆ. ಉದಾಹರಣೆಗೆ, ಒಂದು ಸಣ್ಣ ಕೋಪದ ಕಿಡಿ ಇದ್ರೆ ಅದನ್ನ ಒಂದು ಕಾಡ್ಗಿಚ್ಚಿನ ಹಾಗೆ ದೊಡ್ಡದು ಮಾಡಿ ಆ ಇಡೀ ಎನರ್ಜಿಯನ್ನ ಒಂದು ದೇವತೆಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಇದು ಹೇಗಂದ್ರೆ ನಿಮ್ಮೊಳಗೆ ಹರಿಯೋ ನದಿಯನ್ನ ತಡೆಯೋ ಬದಲು ಅದಕ್ಕೊಂದು ಕಾಲುವೆ ಕಟ್ಟಿ ಸಾಗರಕ್ಕೆ ಸೇರಿಸಿದ ಹಾಗೆ. ಭಾವನೆಗಳನ್ನ ಪೂರ್ತಿಯಾಗಿ ಅನುಭವಿಸಿ ಒಂದು ಕಾಸ್ಮಿಕ್ ಫೋರ್ಸ್ಗೆ ಅರ್ಪಣೆ ಮಾಡೋದು. ಹಾಗಾಗಿ ಈ ದಾರಿಯ ಅತ್ಯಂತ ಕ್ರಿಟಿಕಲ್ ಸ್ಟೆಪ್ ಇಲ್ಲೇ ಇದೆ. ಬದುಕಿರುವಾಗಲೇ ಸಾಯೋದು ಅಂದ್ರೆ ಎಲ್ಲ ಅಟ್ಯಾಚ್ಮೆಂಟ್ಸ್ಗಳನ್ನ ಬಿಡೋದು. ಯಾವುದಕ್ಕೆ? ನಿಮ್ಮ ವಸ್ತುಗಳಿಗೆ, ನಿಮ್ಮ ಹೆಸರಿಗೆ, ನಿಮ್ಮ ಆಸೆಗಳಿಗೆ. ಮತ್ತು ಎಲ್ಲಕ್ಕಿಂತ ಕಷ್ಟವಾದದ್ದು, ನಿಮ್ಮ ಈ ದೇಹವೇ ನಾನು ಅನ್ನೋ ಆಳವಾದ ನಂಬಿಕೆಯನ್ನ, ಆ ಅಂಟನ್ನ ಪೂರ್ತಿಯಾಗಿ ಬಿಟ್ಬಿಡೋದು. ಇದು ಅಹಂಕಾರದ ಅಲ್ಟಿಮೇಟ್ ಸರೆಂಡರ್. ಯಾವಾಗ ನಾನು ಅಂತ ನಮ್ಮನ್ನ ನಾವು ಡಿಫೈನ್ ಮಾಡ್ಕೊಳ್ಳೋಕೆ ಬಳಸೋ ಎಲ್ಲವನ್ನೂ ಬಿಟ್ಬಿಡ್ತೀವೋ ಆ ಕ್ಷಣದಲ್ಲಿ ಸಂಪೂರ್ಣವಾದ ನಿರ್ಭಯತೆ ಹುಟ್ಕೊಳ್ಳುತ್ತೆ. ಭಯಕ್ಕೆ ಕಾರಣವೇ ಇರೋದಿಲ್ಲ. ಆಗ ಮಾತ್ರ ಜೀವನ ಮರಣದ ಅಂತಿಮ ಸತ್ಯವನ್ನ ಎದುರಿಸೋ ಆಚರಣೆಗಳನ್ನ ಮಾಡೋಕೆ ಧೈರ್ಯ ಬರುತ್ತೆ. ಆಗ ಅಘೋರಿಗೆ ಒಂದು ದರ್ಶನವಾಗುತ್ತೆ. ಇಡೀ ವಿಶ್ವವೇ ಒಂದು ದೊಡ್ಡ ಚಿತೆಯ ಹಾಗೆ ಉರಿತಾ ಇದೆ ಮತ್ತು ಆ ಚಿತೆಯ ಮೇಲೆ ದೈವತ್ವ, ಅದು ಆನಂದದಿಂದ ನರ್ತಿಸ್ತಿದೆ ಅಂತ. ಮತ್ತು ಆ ಕ್ಷಣದಲ್ಲಿ ಆ ಇಡೀ ಬ್ರಹ್ಮಾಂಡವೇ ತನ್ನೊಳಗಿದೆ ಅನ್ನೋ ಒಂದು ಅದ್ಭುತವಾದ ಅರಿವು ಮೂಡುತ್ತೆ. ಸಾರಿ, ಇಷ್ಟೆಲ್ಲ ಕೇಳಿದ್ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಇಷ್ಟು ತೀವ್ರವಾದ, ಇಷ್ಟು ಅಪಾಯಕಾರಿ ದಾರಿಲಿ ಹೋಗ್ಬೇಕಾದ್ರೆ ದಾರಿ ತಪ್ಪಿ ಕತ್ತಲಲ್ಲಿ ಕಳೆದೋಗೋ ಚಾನ್ಸ್ ಇರುತ್ತಲ್ವಾ? ಹಾಗಾದ್ರೆ ಈ ಪ್ರಯಾಣದಲ್ಲಿ ರಕ್ಷಣೆ ಏನೋ? ಗುರಿಯನ್ನ ಸೇಫ್ ಆಗಿ ತಲುಪೋದು ಹೇಗೆ? ಉತ್ತರ ನಾವು ಮಾಡೋ ಕೆಲಸದಲ್ಲಿಲ್ಲ, ಬದಲಿಗೆ ನಾವು ನೋಡೋ ದೃಷ್ಟಿಯಲ್ಲಿದೆ. ಈ ದಾರಿಯ ಒಂದು ಕೋರ್ ಟೀಚಿಂಗ್, ಒಂದು ಅಂತಿಮ ರಕ್ಷಣಾ ಕವಚವನ್ನ ಕೊಡುತ್ತೆ. ಅದು ಏನಂದ್ರೆ, ಅತ್ಯಂತ ಸೇಫ್ ಮತ್ತು ಉಯರ ಮಾರ್ಗ ಅಂದ್ರೆ ಆ ಕಾಸ್ಮಿಕ್ ಎನರ್ಜಿ, ಆ ಶಕ್ತಿ ಇದೆಯಲ್ಲ, ಅದನ್ನ ಕೇವಲ ಒಂದು ಫೋರ್ಸ್ ಅಂತ ನೋಡೋ ಬದಲು ಅವಳನ್ನ ತಾಯಿ ಅಂತ ನೋಡೋದು. ದೈವತ್ವವನ್ನ ತಾಯಿಯ ರೂಪದಲ್ಲಿ ನೋಡಿದಾಗ ಭಯಕ್ಕೆ ಜಾಗವಾದ್ರೂ ಎಲ್ಲಿದೆ? ವಿಮಲಾನಂದರು ಹೇಳೋ ಈ ಒಂದು ಮಾತು ಮಾನವ ಸಂಬಂಧಗಳ ಒಂದು ಆಳವಾದ ಸತ್ಯವನ್ನ ಆಧ್ಯಾತ್ಮಿಕ ದಾರಿಗೆ ತಂದು ನಿಲ್ಲಿಸುತ್ತೆ. ಒಬ್ಬ ಸ್ನೇಹಿತ ಕೈಕೊಡ್ಬೋದು, ಹೆಂಡತಿ ಜಗಳ ಮಾಡಬಹುದು, ಆದರೆ ನಿಮ್ಮ ತಾಯಿ ನಿಮ್ಮನ್ನು ಯಾವತ್ತೂ ಕೈಬಿಡಲ್ಲ ಅಲ್ವಾ? ಈ ಜಗತ್ತಿನಲ್ಲಿ ತಾಯಿ ಮಗುವಿನ ಸಂಬಂಧದಷ್ಟು ಅನ್ಕಂಡೀಷನಲ್, ಅಷ್ಟು ಸೇಫ್ ಆದ ಬಂಧ ಇನ್ನೊಂದಿಲ್ಲ. ಅದೇ ಭಾವವನ್ನ ದೈವತ್ವದ ಜೊತೆ ಇಟ್ಕೊಂಡಾಗ ನಮ್ಮ ಆಧ್ಯಾತ್ಮಿಕ ದಾರಿ ಕೂಡ ಅಷ್ಟೇ ಸ್ಥಿರ ಮತ್ತು ಸುರಕ್ಷಿತವಾಗುತ್ತೆ. ಮತ್ತು ನೋಡಿ, ಇಲ್ಲೇ ಅಘೋರದ ಅಂತಿಮ ಅದ್ಭುತವಾದ ಟ್ರಾನ್ಸ್ಫರ್ಮೇಷನ್ ನಡೆಯೋದು. ಶ್ಮಶಾನ ತಾರೆಯಂತಹ ಉಗ್ರ ಭಯಾನಕ ರೂಪದ ದೇವತೆ ಪ್ರೀತಿಯ ಕರುಣಾಮಯಿ ತಾಯಿಯಾಗಿ ಕಾಣಿಸ್ತಾಳೆ. ಕತ್ತಲೆಯ ದಾರಿಯಲ್ಲಿ ಶುರುವಾದ ಪ್ರಯಾಣ ಕೊನೆಗೆ ತಾನು ಈ ಇಡೀ ಬ್ರಹ್ಮಾಂಡದ ಮಡಿಲಲ್ಲಿ ಸುರಕ್ಷಿತವಾಗಿರುವ ಒಂದು ಮಗು ಅನ್ನೋ ಪರಮಸತ್ಯಕ್ಕೆ ತಂದು ನಿಲ್ಲಿಸುತ್ತೆ. ಈ ಪರ್ಸ್ಪೆಕ್ಟಿವ್ ಶಿಫ್ಟ್ ಏನಿದೆ, ಇದು ನಮ್ಮನ್ನ ಪೂರ್ತಿಯಾಗಿ ಬದಲಾಯಿಸ್ಬಿಡುತ್ತೆ. ನಮ್ಮ ಸುತ್ತ ಇರೋ ಪ್ರತಿಯೊಂದರಲ್ಲೂ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಪ್ರತಿಯೊಂದು ಜೀವಿಯಲ್ಲಿ ಆ ದೈವೀ ತಾಯಿಯನ್ನೇ ನೋಡಕ್ಕೆ ಶುರು ಮಾಡಿದಾಗ ದ್ವೇಷ, ಅಸೂಯೆ, ಭಯ ಇವೆಲ್ಲ ತಾವಾಗಿಯೇ ಕರಗೋಗುತ್ತೆ
ಮತ್ತು ಆ ಖಾಲಿ ಜಾಗದಲ್ಲಿ ಒಂದು ಸಾರ್ವತ್ರಿಕ ತಾಯಿಯಂತಹ ಪ್ರೀತಿ ಕರುಣೆ ಹುಟ್ಕೊಡುತ್ತೆ. ಈ ಇಡೀ ಆಳವಾದ ಸಂಕೀರ್ಣವಾದ ದಾರಿಯ ಸಾರವನ್ನ ಈ ಒಂದೇ ಒಂದು ಸರಳ ಆದರೆ ಸುಂದರವಾದ ಮಾತಿನಲ್ಲಿ ಹೇಳಿಬಿಡಬಹುದು. ನೀವು ಜಗತ್ತನ್ನ ಹೇಗೆ ನೋಡ್ತೀರೋ ಜಗತ್ತು ನಿಮ್ಮನ್ನ ಹಾಗೇ ನೋಡುತ್ತೆ. ಹಾಗಾದ್ರೆ ಈ ಮಾತುಕತೆಯ ಕೊನೆಯಲ್ಲಿ ಕೇವಲ ಒಂದು ಕ್ಷಣ, ಒಂದು ಚಿಕ್ಕ ಪ್ರಯತ್ನ ಮಾಡೋಣವೇ? ಈ ಜಗತ್ತನ್ನ ಒಂದು ಸಂಘರ್ಷ, ಭಯ ತುಂಬಿರೋ ಜಾಗ ಅಂತ ನೋಡೋದನ್ನ ನಿಲ್ಲಿಸಿ ಅದನ್ನ ನಮ್ಮನ್ನ ಕಾಪಾಡೋ ತಾಯಿಯ ರೂಪದಲ್ಲೇ ನೋಡಿದರೆ? ಯೋಚಿಸಿ, ಇಡೀ ಜಗತ್ತೇ ನಮ್ಮ ತಾಯಿಯಾದಾಗ ನಮಗೆ ಭಯಪಡೋಕೆ ಇನ್ನೇನ್ ತಾನೇ ಉಳಿದಿರುತ್ತೆ?